ಕಾವೇರಿ ನೀರಿಗಾಗಿ ಕರ್ನಾಟಕ ಕಣ್ಣೀರು ಇಡ್ತಾ ಇದೆ. ಎಲ್ಲಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ? ಎಲ್ಲಿದ್ದಾರೋ ದೇಶದ ಮುಂದಿನ ಪ್ರಧಾನಿ ಕ್ಯಾಂಡಿಡೇಟ್? ಕಾಂಗ್ರೆಸ್ ಯುವರಾಜನಿಗೆ ಕರ್ನಾಟಕದ ಪ್ರಜೆಗಳು ಕಾಣ್ತಾನೆ ಇಲ್ವಾ? ಎಲ್ಲದಕ್ಕೂ ಟ್ವೀಟ್ ಗಲಾಟೆ ಆದ್ರೆ ಆನ್ ಸ್ಪಾಟ್ ಇರುವಂತಹ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರು? ಕರ್ನಾಟಕ ವಿಚಾರದಲ್ಲಿ ಮಾತ್ರ ನೋ ಯೂಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರೇ ಎಲ್ಲಿದ್ದೀರಾ? ಇಡೀ ದೇಶದಲ್ಲಿ ನಿಮ್ಮ ಬುಡ ಭದ್ರವಾಗಿರೋದು ಕರ್ನಾಟಕದಲ್ಲಿ ಅನ್ನೋದನ್ನ ತಾವು ಮರ್ತಿದ್ದೀರಾ? ನಿಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದ ರಾಜ್ಯದ ಜನರಿಗೆ ನಿಮ್ಮ ಉತ್ತರ ಏನು? ನೀವು ಕೊಡ್ತಾ ಇರುವಂತಹ ಪ್ರತಿಫಲಗಳು ಏನು? ಈಗಲಾದ್ರೂ ಕೇಳ್ತಿದೆ ಕರ್ನಾಟಕ ನಮ್ಮ ಒಂದು ಕಷ್ಟವನ್ನ ಆಲಿಸಿ ಅಂತ. ನೀವು ಅದನ್ನ ಆಲಿಸಿ ಅದನ್ನ ಪರಿಪೂರ್ಣವಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿ ನ್ಯಾಯವನ್ನ ಒದಗಿಸ್ತೀರಾ ಅನ್ನುವಂತಹ ನಿರೀಕ್ಷೆಯನ್ನ ನಾವು ಹೊತ್ತಿದ್ದೇವೆ. ಉತ್ತರ ಪ್ರದೇಶಕ್ಕೆ ಹೋಗಿ ಪ್ರತಿಭಟನೆ ಮಾಡಿ ಬರ್ತೀರಾ? JNU ಗಲಾಟೆ ಆದ್ರೆ ಕ್ಯಾಂಪಸ್ಗೆ ಹೋಗಿ ಭಾಷಣ ಮಾಡಿ ಬರ್ತೀರಿ. ನಾವಿಲ್ಲಿ ನೀರಿಗಾಗಿ ಪರಿತಪಿಸ್ತಾ ಇದ್ರು ಕೂಡ ನಿಮ್ಗೆ ನಮ್ಮ ಗೋಳು ಕೇಳ್ತಾನೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಬುಡ ಭದ್ರವಾಗಿರೋದು ಕರ್ನಾಟಕದಲ್ಲಿ, ಆದ್ರೆ ಇದನ್ನೆಲ್ಲೋ ಒಂದ್ ಕಡೆ ಮರ್ತಿದ್ಯಾ ಹೈಕಮಾಂಡ್ ಅಂತ? ಎಲ್ಲೋದ್ರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದ್ರ ಬಗ್ಗೆ ಚಕಾರನೇ ಎತ್ತುತ್ತಿಲ್ವಲ್ಲ? ಬಹುಶಃ ಅವರು ಮರೆತು ಹೋದಂತಿದೆ. ಯಾಕಂದ್ರೆ ಈ ಉತ್ತರ ಪ್ರದೇಶ ಅಥವಾ ಆ ಪ್ರದೇಶಗಳಲ್ಲಿ ಒಂದು ಎಲೆಕ್ಷನ್ ಶುರುವಾಗಿದೆ. ಅಲ್ಲಿ ಮಂಚ್ ಪೇ ಚರ್ಚೆ ಅನ್ನುವಂಥದ್ದು ಮಂಚ ಎತ್ಕೊಂಡು ಹೋಗಿ ಅವ್ರದ್ರ ಮೇಲೆ ಕುಂತು ಅಲ್ಲಿನ ರೈತರ ಸಮಸ್ಯೆಗಳನ್ನ ಕೇಳುವಂತಹ ರಾಹುಲ್ ಗಾಂಧಿಗೆ ಕರ್ನಾಟಕದ ರೈತರ ಕಣ್ಣಿಗೆ ಬೀಳ್ತಾ ಇಲ್ವಾ ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆ. ಯಾಕೆ ಅಂದ್ರೆ ಅದೇ ರೀತಿ ದಲಿತ ಚಳುವಳಿ ಅಂತೆ ಹೈದರಾಬಾದ್ ನಲ್ಲಿ ಯಾವ್ದೋ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗಿ ಬರ್ತಾರೆ. ಇಲ್ಲಿ ಅವ್ರದೇ ಸರ್ಕಾರ ಇದೆ, ಒಂದು ನಿರ್ದೇಶನ ಕೊಟ್ಟು ಅಥವಾ ಅವರು ಸೆಂಟ್ರಲ್ ಅಲ್ಲಿ ಪ್ರೆಷರ್ ಬಿಲ್ಡ್ ಮಾಡಿ, ಅವರು ಕೂಡ ವಿರೋಧ ಪಕ್ಷದವರಾಗಿದ್ದಾರಲ್ಲ, ಅಲ್ಲಿ ಬಿಲ್ಡ್ ಮಾಡಿ ಅಲ್ಲಿ ಪ್ರಧಾನಿಗೆ ಮನವೊಲಿಸುವಂತ ಯಾವುದೇ ಕಾರ್ಯಕ್ರಮಗಳು ಕೂಡ ಅವ್ರು ಮಾಡ್ತಾ ಇಲ್ಲ. ಇಡೀ ಕರ್ನಾಟಕದ ಪರವಾಗಿ ಅವರು ಅಲ್ಲಿ ಧ್ವನಿ ಎತ್ತಬಹುದು, ಅಲ್ಲಿ ಒಂದು ಜಾಥಾ ಅಥವಾ ರಾಷ್ಟ್ರಪತಿಗಳಿಗೆ ಮನವಿ, ಇಂತ ಸಾಕಷ್ಟು ಕ್ರಮಗಳನ್ನ ವಿರೋಧ ಪಕ್ಷವಾಗಿ ಮಾಡ್ಬೋದು. ಆದ್ರೆ ಇವ ಯಾವೂ ಕೂಡ ಮಾಡ್ತಾ ಇಲ್ಲ. ಬರೀ ಟ್ವಿಟರ್ ನಲ್ಲಿ ಇರ್ತಾ ಇದ್ರು ಈ ತನಕ. ಅದು ಈಗ ಕರ್ನಾಟಕದ ವಿಚಾರ ಬಂದಾಗ ಅವ್ರದೇ ಸರ್ಕಾರ ಇದ್ದಂತ ರಾಜ್ಯದಲ್ಲಿ ಅವರು ಒಂದು ಟ್ವೀಟರ್ ಕೂಡ ಮಾಡ್ತಾ ಇಲ್ಲ, ಟ್ವೀಟ್ ಕೂಡ ಯಾವ್ದು ಮಾಡಿಲ್ಲ ಇಲ್ಲಿವರೆಗೂ ರಾಜ್ಯದ ಜನರ ಪರವಾಗಿ. ಅದಕ್ಕೆ ರಾಜ್ಯದ ಜನರೇ ಈಗ ಒಂದು ತೀರ್ಮಾನಕ್ಕೆ ಬಂದು ನಾವೇ ಒಂದು ಟ್ವೀಟ್ ಮಾಡ್ಬೇಕಾದಂತ ಸ್ಥಿತಿ ಇದೆ. ನಾವೇ ಟ್ವೀಟ್ ಮಾಡಿ ಎಲ್ಲಿದ್ದೀರಾ, ಕನಿಷ್ಠ ನಿಮ್ಗೂ ಕರ್ನಾಟಕ ಅನ್ನೋದೊಂದು ನೆನಪಿದೆಯಾ ರಾಜ್ಯ, ನೀವೇ ಆಡಳಿತ ಮಾಡ್ತಾ ಇರುವಂತ ರಾಜ್ಯ ಅನ್ನೋಂತ ನಾವೇ ಕೇಳಬೇಕಾದಂತ ಸ್ಥಿತಿ ನಮಗಿದೆ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನ ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಹರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ MB ಪಾಟೀಲ್ ಅವರು